ಒಂದೇ ಮಾತು ಹೇಳ್ತೀನಿ, ಒಂದ್ಸತಿ ಸೋತಿದ್ರು 10 ಸತಿ ಸೋತಿದ್ರು 12 ಸತಿ ಸೋತಿದ್ರು ಆರ್ ಸಿ ಬಿನೇ. CSK ಬರಲಿ ಯಾರಾದ್ರೂ ಬರಲಿ ಆರ್ ಸಿ ಬಿನೇ. ಅಲ್ಲ, ಈಗ ಟೀಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ ಅಭಿಮಾನಿಗಳಿಗೆ. ಆಕ್ಚುಲಿ ವಿಲ್ಜೆಕ್ಸ್ ತಗೋಬೇಕಿತ್ತು, ಈ ಸರಿ ಒಂದು ಚಾನ್ಸ್ ಕೊಡಬೇಕಿತ್ತು. ಮ್ಯಾಕ್ಸ್ವೆಲ್ಗೂ ಒಂದು ಚಾನ್ಸ್ ಕೊಡಬೇಕಿತ್ತು. ಪರವಾಗಿಲ್ಲ, ಈ ಸರಿ ಭುವನೇಶ್ವರ್ ಕುಮಾರ್ ಇದ್ದಾನೆ, ಈ ಸರಿ ಬೌಲರ್ ಸ್ಟ್ರಾಂಗ್. KL ರಾಹುಲ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಪರವಾಗಿಲ್ಲ. ಟೀಮ್ ಡೇವಿಡ್ ಸಾಲ್ಟ್ ಇದ್ದಾನೆ, ನೋಡ್ಕೊಳ್ಳೋಣ ಏನಾಗುತ್ತೆ. ಹೊಡಿತಾರೆ ಈ ಸರಿ ಕಪ್ 100% ಹೊಡಿತಾರೆ. ನೋಡಿದೆ, ಚೆನ್ನಾಗಿದೆ ಅನ್ಸುತ್ತಾ ಟೀಮು? ಓಕೆ, ಬ್ಯಾಲೆನ್ಸ್ ಆಗಿದೆ ಟೀಮು. ಬ್ಯಾಲೆನ್ಸ್ ಆಗಿದೆ. ಆದರೆ ವಿಲ್ಜಾಕ್ಸ್ನ ಪರ್ಚೇಸ್ ಮಾಡ್ಬೋದಿತ್ತು. ವಿಲ್ಜಾಕ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಈಗ ರಾಹುಲ್ನು ಬಿಟ್ರು, ಮ್ಯಾಕ್ಸ್ವೆಲ್ನು ಬಿಟ್ರು, ಸಿರಾಜ್ನು ಬಿಟ್ರು, ಏನ್ ಅನ್ಸುತ್ತೆ? ಆದರೆ ಹೋದ್ ವರ್ಷಕ್ಕಿಂತ ಈ ಸಲ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಯಾರು ಬಂದಿದ್ದು ಪ್ಲಸ್ ಆಯ್ತು ಅನ್ಸುತ್ತೆ? ಭುವನೇಶ್ವರ್ ಕುಮಾರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಫಿಲ್ ಸಾಲ್ಟ್ ಅವನು ಪವರ್ ಪ್ಲೇ ಅಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ಅವ್ನು ಬಂದರೆ ಸ್ವಲ್ಪ RCB ಬ್ಯಾಟಿಂಗ್ ಅಟ್ಯಾಕಿಂಗ್ ಹೋಗುತ್ತೆ ಆರಾಮಾಗಿ. 200. ಫಸ್ಟು ನಮ್ಮದು ಬಾಲಿಂಗ್ ಪ್ರಾಬ್ಲಮ್ಸ್ ಇತ್ತು, ಇವಾಗ ಬಾಲಿಂಗ್ ಭೂವಿಯಿಂದ ಬಾಲಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಸಲ್ವುಡ್ ಕೂಡ ಬಂದಿದ್ದಾರೆ. ಅದೇ ಹೇಸಲ್ವುಡ್ ಮುಂದೆ ಟ್ರೆಂಡ್ ಬೋಲ್ಟ್ ಮುಂದೆ ಹೋಗ್ಬೋದಿತ್ತು. ಅದಕ್ಕೆ ಅದೇ ಟೀಮ್ ಚೆನ್ನಾಗಿದೆ. ಅದು ಈ ಸರಿ ಕಪ್ ಗೆಲ್ತಾರ? ಈ ಸಲ ಕಪ್ ನಮ್ದೇ. ಫಿಟ್ಟಿಂಗ್ ನೋಡಿದ್ರೆ ನಿನ್ನೆ ಮೊನ್ನೆ ಏನ್ ಅನಿಸ್ತು? RCB ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತದೆ? ಅಷ್ಟೇನಿಲ್ಲ ಬ್ರೋ, ಅಷ್ಟೇನಿಲ್ಲ. ಯಾರು ಇರ್ಬೇಕಾಗಿತ್ತು ಅನ್ಸುತ್ತೆ? KL ರಾಹುಲ್ ನಮ್ಮ ಕನ್ನಡಿಗ ನಿಮ್ಮೆ ಅವ್ರು ಇರ್ಬೇಕಾಯ್ತು. 7 ಕೋಟಿವರೆಗೂ ಹೋಗಿದ್ರು, ಅಲ್ಲಿಗೆ ಬಿಟ್ಬಿಟ್ರು. ತಗೊಂಡ್ಬೋದಾಯ್ತಲ್ಲ, ಯಾಕೆ ಭುವಿನ ತಗೊಂಡ್ಬಿಟ್ರಲ್ಲ 10 ಕೋಟಿಗೆ, ಅದ್ರ ಬದಲು KL ರಾಹುಲ್ನೇ ತಗೊಂಡ್ಬೋದಾಯ್ತಲ್ಲ. ಮತ್ತೆ ಯಾರ್ಯಾರು ಬಿಟ್ಟಿದ್ದು ಬೇಸರ ಅನಿಸ್ತು? ಮತ್ತೆ ಮ್ಯಾಕ್ಸ್ವೆಲ್ ಬಿಟ್ಟಿದ್ದೆ. ಮ್ಯಾಕ್ಸ್ವೆಲ್, ಚಾಲ್ ಬಿಡು, ಸಿರಾಜು ಎಲ್ಲರನ್ನು ಬಿಟ್ರು. ಏನು ಮಾಡ. ಬಟ್ ಹೊಸ ಟೀಮ್ ಮಾಡಿದ್ದಾರೆ. ಲಿಯಾಮ್ ಲಿಂಗ್ಸ್ಟನ್ ಇದ್ದಾರೆ, ಬೆತೆಲ್ ಇದ್ದಾರೆ, ಅದೇ ಮತ್ತೆ ಹೆಸಲ್ವುಡ್ ಬಂದಿದ್ದಾರೆ. ಸ್ಟ್ರಾಂಗ್ ಇದೆ ಅನಿಸ್ತಾ ಇಲ್ವಾ ಟೀಮು? ಏನೋ ನೋಡ್ಬೇಕಲ್ಲ ಅಣ್ಣ, 2025 ಬರುತ್ತಲ್ಲ IPL, ಅವಾಗ ಇದು ನೋಡೋದು ಗೊತ್ತಾಗುತ್ತೆ, ಸ್ಟ್ರಾಂಗ್ ಇರುತ್ತೆ ಅವಾಗ ನೋಡೋಣ. ಗೆದ್ಮೇಲೆ ನೋಡೋಣ ಅಂತಾರ. ಈಗ ಪ್ರೆಸೆಂಟ್ ಇರುವಂಥ ಮ್ಯಾನೇಜ್ಮೆಂಟ್ಗೆ ಆಸ್ ಅ ಫ್ಯಾನ್ ಆಗಿ, RCB ಫ್ಯಾನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ RCB ಟೀಮ್ ನೋಡ್ತಾ ಇದ್ರೆ 2025 ಟೀಮನ್ನ ಏನು ಅನ್ಸುತ್ತೆ? ಸ್ಟ್ರಾಂಗ್ ಆಗಿದೆ ಅನ್ಸುತ್ತಾ? ಸ್ಟ್ರಾಂಗ್ ಆಗಿದೆ. ಯಾರು ಇರಬೇಕಾಗಿತ್ತು ಟೀಮಲ್ಲಿ ಇನ್ನು? ಮ್ಯಾಕ್ಸ್ವೆಲ್. ಸಿರಾಜ್ನು ಬಿಟ್ಟಿದ್ದಾರೆ, KL ರಾಹುಲ್ ತಗೊಂಡಿಲ್ಲ. ಅದೇ KL ರಾಹುಲ್ನ ತಗೋಬೇಕಿತ್ತು, ಇನ್ನ ಸ್ಪೆಂಡ್ ಮಾಡ್ಬೋದಿತ್ತು ಅವ್ರ ಅಮೌಂಟ್ನ, ಮಾಡಿಲ್ಲ. ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತೀರಾ? ಮ್ಯಾನೇಜ್ಮೆಂಟ್ಗೆ ಏನು ಹೇಳಕ್ಕಾಗಲ್ಲ. ಅಲ್ಲ, ಆಸ್ ಅ ಫ್ಯಾನ್ ಆಗಿ ಏನು ಮೆಸೇಜ್ ಕೊಡ್ತೀರಾ? ಕರೆಕ್ಟಾಗಿ ಸ್ಪೆಂಡ್ ಮಾಡ್ಬೋದಿತ್ತು, ಇನ್ನ ನೀಟಾಗಿ ನೋಡ್ಕೊಂಡು ತಗೋಬೋದಿತ್ತು ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.